ಸಿಬಿಎಸ್ಇ 10ನೇ ತರಗತಿಯ ಪರೀಕ್ಷೆಯಲ್ಲಿ ಸತತ 4ನೇ ವರ್ಷ ಆಳುವ ಶಾಲೆಯು 100% ಫಲಿತಾಂಶ ದಾಖಲಿಸಿದ 17 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು ಅಂಕ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ. ಈ ಬಗ್ಗೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಮೋಹನ್ ಆಳ್ವ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲೆಯೊಂದರಲ್ಲಿ 95ಕ್ಕಿಂತ ಹೆಚ್ಚು ಅಂಕ ಪಡೆದವರ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಆಳ್ವಾಸ್ ಪ್ರಥಮ ಸ್ಥಾನ ಪಡೆದಿದೆ. ಮನ್ವಿತ್ ಎಸ್ ಪದ್ಮಶಾಲಿ, ಮೆಲ್ವಿನ್ ಜಾನ್ ಟಿ, ಪೂರ್ವಿಕಾ ಜಿರಾವ್ 98%, ನಿಧಿ ಜೆ ಶೆಟ್ಟಿ, ಹರ್ಷದಾ ಬಿಎಚ್ 97%, ಸಮೀಕ್ಷಾ ಎಂ, ನಿಧಿ ಬೆಡೇಕರ್, ಎಂಎಸ್ ಪಲ್ಲವಿ, ಕ್ರಿಶ್ ಮಂಜುನಾಥ್ ಶೆಟ್ಟಿ, ಚೇತನ್ ಎಸ್ವಿ, ದರ್ಶನ್ ಎಚ್ಜೆ 96%, ಶ್ರವಣ್ ಬೆಳಿರಾಯ, ಮಾನಸಿ ವೆಂಕಟೇಶ್ ದಂಬಲ್, ಅನುಶ್ರೀ ಎಚ್, ತರಂಗ್ ಸಿ, ಆದಿಶಾ ಸಿ, ಅಭಯ್ ಕಿರಣ್ 95 ಅಂಕಗಳನ್ನು ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾರೆ ಎಂದರು. ಆಳ್ವಾಸ್ ಸೆಂಟ್ರಲ್ ಸ್ಕೂಲ್ ಸಿಬಿಎಸ್ಇ ಸಿಸ್ಟಮ್ನಲ್ಲಿ ಇವತ್ತು 4ನೇ ವರ್ಷದ ಫಲಿತಾಂಶ ಬಂದಿದೆ. 4 ವರ್ಷವು ಸತತವಾಗಿ 100% ರಿಸಲ್ಟ್ ಬಂದರ ಜೊತೆ ಈ ವರ್ಷ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡಿದೆ. ಸುಮಾರು ನಮ್ಮ ಅವಿಭಜಿತ ಜಿಲ್ಲೆಯಲ್ಲಿ ಇದು ಬಹಳ ಒಳ್ಳೆಯ ಒಂದು ಸಾಧನೆ. ಸುಮಾರು 17 ವಿದ್ಯಾರ್ಥಿಗಳು 95%ಗಿಂತ ಹೆಚ್ಚು ಅಂಕ ಗಳಿಸಿ ವಿಶಿಷ್ಟ ಸಾಧನೆ ಮಾಡಿದ್ದಾರೆ. ಇದಲ್ಲದೆ 90% ಮೇಲೆ 73 ವಿದ್ಯಾರ್ಥಿಗಳು ಈ ಸಾಧನೆ ಮಾಡಿದ್ದಾರೆ. ನಮ್ಮಲ್ಲಿದ್ದಂಥ ವಿದ್ಯಾರ್ಥಿ ಮನ್ವಿತ್ ಎಸ್ ಪದ್ಮಶಾಲಿ ಎಂಬವನು ಮತ್ತು ಮೆಲ್ವಿನ್ ಜಾನ್ ಡಿ, ಪೂರ್ವಿಕಾ ಜಿರಾವ್ ಇವರು 98%ಗಿಂತ ಹೆಚ್ಚು ಅಂಕವನ್ನು ಗಳಿಸಿದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ನಮ್ಮ ಅವಿಭಜಿತ ದಕ್ಷಿಣ ಜಿಲ್ಲೆಯನ್ನು ನೋಡಿದರೂ ಕೂಡ ಇದರಲ್ಲಿ ಒಂದು ಶಾಲೆಯಿಂದ 17 ವಿದ್ಯಾರ್ಥಿಗಳು 95ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸಾಧನೆ ಎಲ್ಲೂ ಕಾಣ್ತಾ ಇಲ್ಲ. ನಮ್ಮ ಇಂಥ ಒಂದು ಸಾಧನೆಯನ್ನು ಮಾಡಿದ್ದೇವೆ. ಇದಕ್ಕಾಗಿ ನಾನು ನಮ್ಮ ಮುಖ್ಯ ಶಿಕ್ಷಕ ಮೊಹಮ್ಮದ್ ಶಫಿ ಶೇಖರನ್ನು ಮತ್ತು ಆಡಳಿತ ಅಧಿಕಾರಿ ಪ್ರೀತಮ್ ಕುಂದರನ್ನು ನಾನು ಈ ಸಂದರ್ಭದಲ್ಲಿ ಅವರನ್ನು ಅದರ ಜೊತೆ ಎಲ್ಲ ಮಕ್ಕಳನ್ನು, ಶಿಕ್ಷಕರನ್ನು ಮತ್ತು ವಿದ್ಯಾರ್ಥಿ ಪಾಲಕರನ್ನೆಲ್ಲರನ್ನು. ಸುದ್ದಿಗೋಷ್ಠಿಯಲ್ಲಿ ಆಳ್ವಾಸ್ ಸಿಬಿಎಸ್ಇ ಶಾಲೆಯ ಮುಖ್ಯ ಶಿಕ್ಷಕ ಮೊಹಮ್ಮದ್ ಶಫಿ, ಆಡಳಿತಾಧಿಕಾರಿ ಪ್ರೀತಮ್ ಕುಂದರ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡಬಿದ್ರೆ.